ಹಾಯ್ ಆಲ್, ಬೆಳಗ್ಗೆನೆ ಚರಿತಿಗೆ ಬಂದು ಲೈಟಾಗಿ ಫೀವರ್ ಇದೆ. ನೈಟೇ ಕೋಲ್ಡ್ ಇತ್ತು. ನೈಟ್ ಮುಟ್ಟು ನೋಡುವಾಗ ಅಷ್ಟು ಜ್ವರ ಇರಲಿಲ್ಲ. ಬೆಳಗ್ಗೆ ನೋಡಿದ್ರೆ ಜ್ವರ ಬಂದಿದೆ. ಏನಾಯ್ತಪ್ಪ ಅಂತ ಕೇಳಿದರೆ ಜ್ವರ ಅಂತ ಅವನೇ ಹೇಳ್ತಿದ್ದಾನೆ. ಸರಿ, ಬೆಳಗ್ಗೆನೆ ಹಾಲು ಮತ್ತು ಬ್ರೆಡ್ಡು ಕೊಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿದ್ದೆ. ಹಾಲು ರೆಡಿ ಮಾಡಿದ್ದೆ, ಬ್ರೆಡ್ ಬೇಡ ಅಂತ ಹೇಳ್ಬಿಟ್ಟ. ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿನೂ ಬೆಲ್ಲನೂ ಹಾಕಿ ಉಗುರು ಬೆಚ್ಚಗೆ ಇರೋವಾಗಲೇ ಕೊಟ್ಟಿದ್ದೀನಿ. ಕುಡಿತಾ ಇದ್ದಾನೆ. ಕಷಾಯನ ಬೇಡ ಅಂತ ಹೇಳ್ದೆ. ಅವ್ನು ಯಾವಾಗಲೂ ಕುಡಿಯೋದೇ ಇಲ್ಲ. ಕಷಾಯಕ್ಕೆ ಏನು ಜಾಸ್ತಿ ಏನು ಬೇಕಾಗಿಲ್ಲ. ವೀಳ್ಯದೆಲೆ, ಬಿಲ್ಪತ್ರೆ ಎಲೆ, ತುಳಸಿ ಎಲೆ, ಶುಂಠಿ ಮತ್ತು ಮೆಣಸನ್ನ ಜಜ್ಜಿಟ್ಕೊಂಡಿದ್ದೀನಿ. ಇದೆಲ್ಲ ಬಿಸಿ ನೀರಿಗೆ ಬಾಯ್ಲ್ ಆಗ್ತಿರತ್ತಲ್ಲ, ಆ ನೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದರ ರಸ ಇಳಿಯೋವರೆಗೂ ವೆಯ್ಟ್ ಮಾಡಬೇಕು. 1 ಗ್ಲಾಸ್ ನೀರು ಇಟ್ಟಿದ್ವಿ ಅಂದರೆ ಅದು 1/2 ಗ್ಲಾಸ್ ಆಗಬೇಕು. ಆವಾಗ ಅದರ ರಸಗಳೆಲ್ಲ ಇಳಿದಿರುತ್ತೆ. ಎಲೆ ಎಲ್ಲ ಹಾಕಿರ್ತೀವಲ್ಲ ಅದ್ರ ರಸಗಳೆಲ್ಲ. ಈ ಕ್ಲೈಮೇಟಿಗೆ ಬಂದು ಕ್ಲೈಮೇಟ್ ಚೇಂಜು, ಮಳೆ ಬೇರೆ ಬಿಸಿಲು ಬೇರೆ ಎಲ್ಲ ಚೇಂಜ್ ಆಗಿ ಬರ್ತಾ ಇದೆಯಲ್ಲ, ಸೊ ಅದರಿಂದ ಎಲ್ಲರಿಗೂ ಅಷ್ಟೇ ಕೋಲ್ಡ್ ಕಾಫು ಕಾಮನ್ ಈ ಕ್ಲೈಮೇಟ್ಗೆ. ಎಲ್ಲರೂ ಮಾಡ್ಕೋಬೋದು. ಕೋಲ್ಡ್ ಬರೋದಕ್ಕೂ ಮುಂಚೆ ಕೂಡ ಮಾಡ್ಕೊಂಡು ಕುಡಿಬೋದು ಪ್ರಿಕಾಷನ್ ಆಗಿ. ಕೋಲ್ಡ್ ಬಂದಮೇಲೆ ಕೂಡ ಕಾಫು ಅದೆಲ್ಲ ಅರೆಸ್ಟ್ ಆಗುತ್ತೆ ಮತ್ತು ಕಿರಿಕಿರಿ ಅನಿಸಲ್ಲ, ರಿಲೀಫ್ ಸಿಗತ್ತೆ. ಸೊ ಇದು ಬಾಯ್ಲ್ ಆಗಬೇಕಾದ್ರೆ 1 ಪಿಂಚಷ್ಟು ಅರಿಶಿನ ಮತ್ತು ಬೆಲ್ಲ ಬಂದು ನಿಮ್ಮ ಇಷ್ಟದಂತೆ ಹಾಕ್ಕೊಳ್ಳಿ, ಟೇಸ್ಟಿಗೆ ತಕ್ಕಂತೆ. ಸಕ್ಕರೆ ಮಾತ್ರ ಯಾವುದೇ ಕಾರಣಕ್ಕೆ ಯೂಸ್ ಮಾಡಬೇಡಿ. ಮಕ್ಳಿಗೆ ಕೊಡೋದಾದ್ರೂ ಸರಿ, ನೀವಾದ್ರೂ ಸರಿ ಬೆಲ್ಲ ಯೂಸ್ ಮಾಡಿ. ನಾಟಿ ಬೆಲ್ಲ ಯೂಸ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಯಾಕಂದರೆ ಬರೀ ಹಾಗೆ ಕುಡಿಯೋಕ್ಕಾಗಲ್ಲ, ಖಾರ ಇರುತ್ತೆ. ಸ್ವೀಟ್ನೆಸ್ ಸ್ವಲ್ಪ ಲೈಟಾಗಿದ್ದರೆ ಸ್ವಲ್ಪ ಗಂಟ್ಲಿಗೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಬಿಸಿ ಬಿಸಿ ಹಸ್ಬೆಂಡಿಗೆ ಕೂಡ ಮಾಡಿಕೊಟ್ಟಿದ್ದೀನಿ. ಅವರು ಆಫೀಸ್ಗೆ ಹೋಗಬೇಕಿತ್ತು. ಅವ್ರಿಗೂ ಕೋಲ್ಡ್ ಇರೋದ್ರಿಂದ ಬೆಳಗ್ಗೆನೇ ಮಾಡಿಕೊಟ್ಟಿದ್ದೆ. ನಿಧಾನಕ್ಕೆ ಕುಡ್ಕೊಂಡು ರಿಲೀಫ್ ಸಿಗತ್ತಲ್ಲ, ಸೊ ಅದರಿಂದ ಅವರೂ ಕುಡಿತಾಯಿದ್ರು. ಸರಿ, ಟಿಫನ್ ರೆಡಿ ಮಾಡೋಣ ಅಂತ ಇವಾಗ ರೆಡಿ ಮಾಡ್ತಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಡಲೆಬೀಜ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನೆಲ್ಲ ಹಾಕ್ಕೊಂಡು ನೆನೆಸಿರೋದು ಅವಲಕ್ಕಿ ಇರುತ್ತಲ್ಲ ಅದನ್ನು ಹಿಂಡ್ಬಿಟ್ಟು ಹಾಕ್ಕೊಂಡು ಉದುರಾಗಿ ಬರುತ್ತೆ ನೆನೆಸಿದ್ರೆ. ಮತ್ತು ಅರಿಶಿನ ಪುಡಿ ನನಗೆ ಇಷ್ಟ ಅಂತೇಳ್ಬಿಟ್ಟು ಲೈಟಾಗಿ ಸಕ್ಕರೆ ಹಾಕ್ತಾಯಿದ್ದೀನಿ. ಮತ್ತು ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೆನೆಸಿರೋ ಅವಲಕ್ಕಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ರೆಡಿ ಆಗುತ್ತೆ. ನನ್ನ ಮಗನಿಗೆ ಅಂತೂ ತುಂಬ ಇಷ್ಟ, ದೊಡ್ಡ ಮಗನಿಗೆ ತುಂಬ ಲೈಕ್ ಮಾಡ್ತಾನೆ. ಲಂಚು ಕೂಡ ಇದನ್ನೇ ಹಾಕು ಅಂತ ಹೇಳಿದ್ದ, ಅದನ್ನೇ ಹಾಕಿದ್ದೆ. ಇವತ್ತು ಮೆನ್ಸ್ ಡೇ ಆಗಿರೋದ್ರಿಂದ ಹಸ್ಬೆಂಡಿಗೆ ವಿಶ್ ಮಾಡೋದೇ ಮರ್ತೋಗ್ಬಿಟ್ಟೆ. ರೋಡಿಗೆ ಬಂದಮೇಲೆ ವಿಶ್ ಮಾಡ್ತಾಯಿದ್ದೀನಿ. ಅವ್ರು ನಗ್ತಾಯಿದ್ರು. ವಿಶ್ ಮಾಡಿಬಿಟ್ಟು ಆಮೇಲೆ ಹೊರಟ್ವಿ. ಮಗ ಕೂಡ ನನಗೂ ವಿಶ್ ಮಾಡು ಅಂತ ಹೇಳ್ತಿದ್ದ. ನಾನು ಕಾಮಿಡಿ ಮಾಡ್ತಿದ್ದೆ, ನೀವಿನ್ನೂ ಮೆನ್ಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಪ್ರಣೀತ್ನ ಡ್ರಾಪ್ ಮಾಡಿ ಮನೆಗೆ ಬಂದೆ ಫ್ರೆಂಡ್ಸ್. ಬಾಯ್.